ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ವಿಧಾನ ಪರಿಷತ್ ನಾಯಕ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನಿಂದ ಅಭಿನಂದನೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿದ್ದು ಷಡ್ಯಂತ್ರದಿಂದ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದರೆ ಪಕ್ಷ ವಿರೋಧಿಯಾಗುತ್ತದೆ ಎಂದ ಹರಿಪ್ರಸಾದ್. ಮೇ 13ರಂದು ಸಿಗಂದೂರು ಡಾಕ್ಟರ್ ರಾಮಪ್ಪ 74ನೇ ಜನ್ಮದಿನ. ವಿವಿಧ ಸೇವಾ ಕಾರ್ಯಗಳಿಗೆ ಶ್ರೀ ಕ್ಷೇತ್ರ ಸಜ್ಜು. ಹುಟ್ಟುಹಬ್ಬ ಆಚರಣೆಯಲ್ಲಿ ಆಸಕ್ತಿ ಇಲ್ಲ, ಬಡವರಿಗೆ ನೆರವಿನ ಕಾರ್ಯಕ್ರಮಕ್ಕಾಗಿ ಒಪ್ಪಿಕೊಂಡಿದ್ದೇನೆ ಎಂದ ರಾಮಪ್ಪ. ಡಾಕ್ಟರ್ ರಾಮಪ್ಪ ಶ್ರದ್ಧೆ ಕುರಿತು ಗಣಪತಿಯಪ್ಪ ಹಾಗೂ ಕಾರ್ಯಕ್ರಮ ಕುರಿತು ಚಂದ್ರಪ್ಪ ಗಣೇಶ್ ಜಾಕಿ ಮಾತು. ಈಗ ಸುದ್ದಿಯ ವಿವರ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿಲ್ಲ. ಕೇರಳ ಗೆದ್ದಿದ್ದೇವೆ ಹಾಗೂ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಸಹಕಾರ ನೀಡುತ್ತಿದ್ದೇವೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಸಾಗರದ ಪ್ರವಾಸಿ ಮಂದಿರಕ್ಕೆ ಭಾನುವಾರ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಆಗಮಿಸಿದ್ದಾಗ ಪ್ರಾಂತ್ಯ ಆರ್ಯ ಎಡೆಗರ ಸಂಘ ಅನುದಾನ ಕೋರಿ ನೀಡಿದ ಮನವಿಯನ್ನು ಸ್ವೀಕರಿಸಿ ಅವರು ಪತ್ರಕರ್ತರ ಜೊತೆ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ಪ್ರಮುಖರಾದ ತಾರಾಮೂರ್ತಿ, ಗಿರೀಶ್ ಕೋವಿ, ಮಹಾಬಲ ಕೌತಿ, ಅನಿತಾ ಕುಮಾರಿ, ಕಿರಣ್ ದೊಡ್ಮನೆ, ತುಕಾರಾಂ ಶಿರವಾಳ, ಮಂಜಪ್ಪ, ಪರಮೇಶ್ವರ್ ಟಿ ಇನ್ನಿತರರು ಹಾಜರಿದ್ದರು. ಕಾಂಗ್ರೆಸ್ ಗೆಲ್ಲೂ ಹಿನ್ನಡೆ ಆಗಿಲ್ಲ. ಕೇರಳದಲ್ಲಿ ಗೆದ್ದಿದ್ದೀವಿ, ತಮಿಳುನಾಡಲ್ಲೂ ಗೆದ್ದಿದ್ದೀವಿ, ಅಸ್ಸಾಮಲ್ಲಿ ಒಂದು ಹಿನ್ನಡೆ ಆಗಿದೆ, ಪಶ್ಚಿಮ ಬಂಗಾಳದಲ್ಲಿ ಹಿನ್ನಡೆ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ನಾವು 3ನೇ ಸ್ಥಾನದಲ್ಲೂ ಇಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಹೋದ್ಸಲಿ ನಾವು 0 ಇದ್ವಿ, ಈಗ 2 ಬಂದಿದೆ. ಅಲ್ಲಿ ಬಿಜೆಪಿ ಗೆದ್ದಿರೋದು ಏನು ಚುನಾವಣೆ ಪ್ರಕ್ರಿಯೆಯಿಂದ ಏನು ಗೆದ್ದಿಲ್ಲ. 93 ಲಕ್ಷ ಮತದಾರರ ಪಟ್ಟಿಯಿಂದ ಮತದಾರನ ಕೈಬಿಟ್ಟಿದ್ದಾರೆ SIR ಮೂಲಕ. ಅದ್ರ ಜೊತೆಗೆ 27 ಲಕ್ಷ ಜನ ಮತದಾರರಿಗೆ 5 ವರ್ಷ ಬಿಟ್ಟು ವೋಟ್ ಮಾಡಿ, ಈ ವರ್ಷ ನೀವು ಮಾಡಬೇಡಿ ಅಂತೇಳಿ ಮತ ಹಾಕ್ಲಿಕ್ಕೂ ಬಿಟ್ಟಿಲ್ಲ. ಪ್ರಜಾಪ್ರಭುತ್ವದ ವಿರುದ್ಧ, ಸಂವಿಧಾನದ ವಿರುದ್ಧ ಮಾಡಿ ಅವ್ರು ಗೆದ್ದಿರ್ತಕ್ಕಂಥದ್ದು, ಷಡ್ಯಂತ್ರದ ಮೂಲಕ ಗೆದ್ದಿರ್ತಕ್ಕಂಥದ್ದು. ಸರ್ಕಾರದ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಪ್ಯಾರಾಮಿಲಿಟರಿ ಫೋರ್ಸಸ್ ಒಂದು, ಅಮೆರಿಕಾದ 7ನೇ ಫ್ಲೀಟ್ ಒಂದು ಮತ್ತು ರಾಫೇಲ್ ವಿಮಾನ ಮಾತ್ರ ಬಂದಿರಲಿಲ್ಲ. ಯುದ್ಧ ಭೂಮಿಯಾಗಿ ಮಾಡಿದ್ರು. ಬಾಂಗ್ಲಾದೇಶ ಜೊತೆ ವಾರ್ ಮಾಡೋ ಥರ ಅಲ್ಲಿ ಹೋಗಿದ್ರು. ಜನಗಳಿಗೆ ವೋಟ್ ಹಾಕಕ್ಕೂ ಬಿಟ್ಟಿಲ್ಲ. ಸಂಪೂರ್ಣವಾಗಿ ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಅಲ್ಲಿ ಚುನಾವಣೆ ಗೆದ್ದಿದ್ದಾರೆ. ಅಸ್ಸಾಮಲ್ಲಿ ಈಗಾಗಲೇ ಅವರು ಕ್ಷೇತ್ರ ಮರು ವಿಂಗಡಣೆ ಮಾಡಿ ಅವರ ಅನುಕೂಲಕ್ಕೆ ಮಾಡಿಕೊಂಡು ಅವ್ರು ಗೆದ್ದಿರ್ತಕ್ಕಂಥ ವಿಚಾರ ಬಹಳ ಸ್ಪಷ್ಟವಾಗಿದೆ. ಅದರಿಂದ ಕಾಂಗ್ರೆಸ್ ಸೋಲಾಗಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇರುತ್ತೆ. ಅಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಕಾಪಾಡ್ತಕ್ಕಂಥ ಹೋರಾಟ ಇದ್ದೇ ಇರುತ್ತೆ. ಹಲವಾರು ಸಭೆಗಳನ್ನ ನಡೆಸಿದ್ದೀವಿ. ಆ SIRನ ಯಾವ ರೀತಿ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅನ್ನೋದು ಈಗಾಗಲೇ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಎಲ್ಲರೂ ಸೇರಿ ಮಾತಾಡಿದ್ದಾರೆ. ಇಲ್ಲಿ ಅಷ್ಟೊಂದು ನಡೆಯೋದಿಲ್ಲ. ಅವ್ರು ಸರಿಯಾದ ಬುದ್ಧಿ ನಾವು ಕಲಿಸ್ತೀವಿ. ಚುನಾವಣೆ ಆಗೋಯ್ತು, ಫಲಿತಾಂಶ ಬಂತು, ನಾವು ವಿಜಯ್ ಜೊತೆ ಇದ್ದೀವಿ, ಅಲ್ಲಿಗೆ ಸಂತೋಷ, ಅಲ್ಲಿಗೆ ಮುಗಿಯಿತು. ಅದು ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಪ್ರಯೋಜನ ಇಲ್ಲ. ರಾಹುಲ್ ಗಾಂಧಿ ಅವರು ವಿಜಯ್ಗೆ ಘೋಷಣೆ ಮಾಡಿದ್ದಾರೆ. ಅವ್ರ ಮಂತ್ರಿಮಂಡಲ ಅವರು ಮುಖ್ಯಮಂತ್ರಿಯಾಗಿ ಪದವಿ ಸ್ವೀಕಾರ ಮಾಡಿದ್ದಾರೆ, ಅಲ್ಲಿ ಮುಗಿಯಿತು. ಈಗೇನು ಕಮ್ಮಿ ಇದ್ದೀನಿ, ನಾವು ಹೀಗೆ ಫ್ರೀಲ್ಯಾನ್ಸರ್ ಆಗಿ ಚೆನ್ನಾಗಿದ್ದೀವಿ. ಧನ್ಯವಾದ. ಅದು ನೀವು ಹೈಕಮಾಂಡ್ ಖರ್ಗೆ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರು ಕೇಳು. ಈಗ ಯಾರೂ ಸಹ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 3 ಜನ ತೀರ್ಮಾನ ಮಾಡ್ತೀವಿ ಅಂತ ಅವ್ರು ಹೇಳಿರೋದ್ರಿಂದ ಅದರ ಬಗ್ಗೆ ನಾನು ಮಾತಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಅದರಿಂದ ಅದರ ಬಗ್ಗೆ ಯಾರೂ ಸಹ ಮಾತಾಡೋಂಗಿಲ್ಲ. ಸಾಗರ ತಾಲೂಕಿನ ಶ್ರೀ ಕ್ಷೇತ್ರ ಸಿಗಂದೂರಿನಲ್ಲಿ ಮೇ 13ರ ಬುಧವಾರ ನಡೆಯಲಿರುವ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಸಿಗಂದೂರು ಅವರ 74ನೇ ಜನ್ಮದಿನಕ್ಕೆ ಸಕಲ ಸಿದ್ಧತೆ ನಡೆದಿದೆ. ವಿವಿಧ ಸೇವಾ ಕಾರ್ಯಗಳ ಮೂಲಕ ಡಾಕ್ಟರ್ ರಾಮಪ್ಪ ಅವರ ಜನ್ಮದಿನವನ್ನು ಅವರ ಪೂಜ್ಯ ಶ್ರೀ ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗ ಮತ್ತು ಶ್ರೀ ಸಿಗಂದೂರು ಚೌಡಮ್ಮ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದೆ. ಈ ಕುರಿತು ಶ್ರೀ ಕ್ಷೇತ್ರದಲ್ಲಿ ಭಾನುವಾರ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ, ಹಿರಿಯರಾದ ಗಣಪತಿಯಪ್ಪ ದೂಗೂರು, ಅಭಿಮಾನಿ ಬಳಗದ ಚಂದ್ರಪ್ಪ, ಗಣೇಶ್ ಜಾಕಿ ಮಾತನಾಡಿದ್ದಾರೆ. ಎಲ್ಲ ನಮಸ್ಕಾರ. ಈ 13/5/26 ನನ್ನ ಹುಟ್ಟುಹಬ್ಬವನ್ನು ನಾನು ಮಾಡ್ಕೊಳ್ತಾ ಇಲ್ಲ, ಭಕ್ತರು ಮಾಡ್ತೀವಿ ಅಂತ ಅಂದಾಗ ಯಾಕೆ ಕಾರಣ ಏನು ಯಾತಕ್ಕೆ ಮಾಡ್ತೀವಿ ಕೇಳಿದಾಗ ಏನಾದ್ರು ಉಪಯೋಗ ಬೇಕಲ್ಲ ಅನ್ನೋದಕ್ಕೆ ಆಯಿತು ಅದು ಹೀಗಾಗಿ ಮಾಡಿ ಅಂತ ಹೇಳಿದ್ದೀನಿ. ಅದಕ್ಕೆ ಶುಭ ಕೋರ್ತೇನೆ. ಆ ಹುಟ್ಟುಹಬ್ಬದ ಇದರ ಮೇಲೆ
ಈಗಾಗಲೇ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಬಡ ವರ್ಗದವರಿಗೆ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಆಮೇಲೆ ಅನೇಕ ಕಾರ್ಯಕ್ರಮ. ಆಮೇಲೆ ಹೆಚ್ಚು ಮುಖ್ಯ ಅಂದರೆ ನನಗೆ ಭಾರಿ ಇಷ್ಟ ಅಂದರೆ ಅಗ್ನಿವೀರ ಅದು ಟ್ರೈನಿಂಗ್ ಕೊಡೋದು 15 ದಿವಸ ದೇಶದ ಸೈನಿಕರನ್ನು. ಅದು ಎಲ್ಲದಕ್ಕಿಂತ ಹೆಚ್ಚು ಅದಕ್ಕೆ ಗಮನ ಕೊಟ್ಟಿದ್ದಾರೆ. ಅದವರು ಒಳ್ಳೆಯದಾಗಲಿ, ನನ್ನ ಹುಟ್ಟುಹಬ್ಬ ಆಚರಣೆಯನ್ನು ಅಂಥೇಳಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇಷ್ಟು ನಾವು ಟ್ರೈನಿಂಗ್ ಕೊಟ್ಟು ಈ ಆಯ್ಕೆ ಆದರೆ ಆ ಫಲ ಆ ಭಗವಂತ ನಮ್ಗೆ ಕೊಟ್ಟ ಅಂತಲೇ ಅರ್ಥ. ಅದು ಆ ಒಂದು ನೆಪ, ಅದಕ್ಕಾಗಿ ನನ್ನ ಹುಟ್ಟುಹಬ್ಬವೇ ಒಂದು ಕಾರಣ ಆಗಲಿ ಅನ್ನೋದಕ್ಕಾಗಿ ನಾನು ಹೆಚ್ಚಾಗಿ ಮತ್ತು ಬೇರೆ ಏನಾದ್ರು ವೈಯಕ್ತಿಕ ಏನಾದ್ರು ಇದ್ರೂ ಮಾಡಬೇಡಿ ಅಂತ ಹೇಳಿಬಿಟ್ಟಿದ್ದೀನಿ. ಏನು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬಡವರ್ಗದವ್ರಿಗೆ ಏನಾದ್ರು ಅನುಕೂಲ ಆಗೋದಾಗಲಿ ಮಾಡಿ. ಇದು ಅಗ್ನಿವೀರ ಅದು 15 ದಿನ ಟ್ರೈನಿಂಗ್ ಕೊಡೋದು ಅತಿ ಒಳ್ಳೆ ಕೆಲಸ. ಅದಕ್ಕೆ ಈ ಒಂದು ಹುಟ್ಟುಹಬ್ಬವೇ ಒಂದು ಕಾರಣ ಆಗಿ ಅದು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾಡಿ ಅಂತ ಹೇಳಿದ್ದೀನಿ ಮತ್ತು ಮಾಡ್ತಾ ಇದ್ದಾರೆ. ಈಗಾಗಲೇ ಅನೇಕ ವರ್ಷದಿಂದ ಮಾಡ್ತಕ್ಕಂಥ ಇದೇ ಒಂದು ಸಾರ್ವಜನಿಕ ಉಪಯೋಗಕ್ಕೆ ಏನು ಅನುಕೂಲ ಆಗಬೇಕೋ ಅದನ್ನು ಮಾಡಿದ್ದಾರೆ. ಈ ವರ್ಷ ಅತಿ ಸ್ಪೆಷಲ್ ಆಗಿ ಈ ಅಗ್ನಿವೀರ ಟ್ರೈನಿಂಗ್ ಮತ್ತು ರಕ್ತದಾನ ಮತ್ತು ತಪಾಸಣೆ, ಆರೋಗ್ಯ ತಪಾಸಣೆ ಅತಿ ಮುಖ್ಯ. ಇವನ್ನು ಮಾಡಿದ್ದಾರೆ. ಅದಕ್ಕೆ ಶುಭ ಕೋರುತ್ತಾ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನೆನಪಿರಲಿ, ಮೇ 13 ಪೂಜ್ಯಶ್ರೀ ಡಾಕ್ಟರ್ ರಾಮಪ್ಪಾಜಿ ಅವರ 74ನೇ ಜನ್ಮ ದಿನಾಚರಣೆ. ಪೂಜ್ಯಶ್ರೀ ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗ ಶ್ರೀ ಕ್ಷೇತ್ರ ಸಿಗಂದೂರು, ಶ್ರೀ ಚೌಡಮ್ಮ ದೇವಿ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ಸಿಗಂದೂರು ಇದರ ಸಹಯೋಗದೊಂದಿಗೆ ಸಮಾಜಕ್ಕೆ ಒಳಿತಾಗುವಂತಹ ಸಾಮಾಜಿಕ ಸಾರ್ಥಕ ಸೇವಾ ದಿನ ಅಂತ ಹೇಳಿ ಇಟ್ಕೊಂಡು ನಾವು ಮೇ 13ರಂದು ಹಲವಾರು ಕಾರ್ಯಕ್ರಮಗಳನ್ನು ಪೂಜ್ಯಶ್ರೀ ಡಾಕ್ಟರ್ ರಾಮಪ್ಪಾಜಿ ಅವರ 74ನೇ ಜನ್ಮ ದಿನಾಚರಣೆ ಅಂಗವಾಗಿ ಇಟ್ಕೊಂಡಿದ್ದೇವೆ. ಮೊದಲನೇದಾಗಿ ಅಗ್ನಿವೀರ್. ಈ ದೇಶ ನಮ್ಮದು. ಈ ದೇಶ ಉಳಿದ್ರೆ ನಾವೆಲ್ಲ ಅತ್ಯಂತ ಶಾಂತಿಯುತವಾಗಿ ನಾವು ಬದುಕಬಹುದು. ಹಾಗಾಗಿ ಅಗ್ನಿವೀರಿಗೆ ಪ್ರತಿಯೊಬ್ಬ ಯುವಕ ಹೋಗಬೇಕು ಎನ್ನುವ ಮಹಾದಾಶೆಯಿಂದ ಶ್ರೀ ಕ್ಷೇತ್ರ ಸಿಗಂದೂರು ಮೇ 13ರಂದು ಅಗ್ನಿವೀರ್ ತರಬೇತಿಯನ್ನು 100 ಜನ ಏನು ಅಗ್ನಿವೀರ್ ಅರ್ಜಿ ಹಾಕಿದಂತ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡೋದ್ರ ಮೂಲಕವಾಗಿ ಹೊಸತನಕ್ಕೆ ನಾಂದಿ ಹಾಡಿದೆ. ಎರಡನೇದಾಗಿ ರಕ್ತದಾನ. ಪ್ರತಿ ವರ್ಷವೂ ಸಹಿತ ಶ್ರೀ ಕ್ಷೇತ್ರ ಸಿಗಂದೂರು ರಕ್ತದಾನದ ಮೂಲಕ ಪೂಜ್ಯಶ್ರೀ ಡಾಕ್ಟರ್ ರಾಮಪ್ಪಾಜಿ ಅವರ ಜನ್ಮ ದಿನಾಚರಣೆ ಆಚರಿಸಿಕೊಂಡು ಬಂದಿದೆ. ಅದೇ ರೀತಿಯಾಗಿ 74ನೇ ಜನ್ಮ ದಿನಾಚರಣೆಯಲ್ಲೂ ಸಹಿತ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದೆ. ಈ ನಾಡಿನ ಸಮಸ್ತ ರಕ್ತದಾನಿಗಳು, ಶ್ರೀ ಕ್ಷೇತ್ರದ ಭಕ್ತರು, ಪೂಜ್ಯಶ್ರೀ ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗದವರು, ಸಾಗರದ ಸಮಸ್ತ ರಕ್ತದಾನಿಗಳು ಆಗಮಿಸಿ ರಕ್ತದಾನ ಮಹಾದಾನ, ಒಂದು ಜೀವಕ್ಕೆ ಜೀವ ನೀಡುವಂತಹ ಮಹಾದಾನ. ಹಾಗಾಗಿ ತಾವೆಲ್ಲ ಬಂದು ಮೇ 13ರಂದು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ರಕ್ತದಾನವನ್ನು ಮಾಡಬೇಕು ಅಂತ ಹೇಳಿ ರಾಮಪ್ಪಾಜಿ ಅಭಿಮಾನಿ ಬಳಗದಿಂದ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಈ ದೇಶದ ಅತ್ಯಂತ ಪ್ರಸಿದ್ಧ ಆಸ್ಪತ್ರೆ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಶಿವಮೊಗ್ಗ ಇದರ ಹೃದಯ ತಪಾಸಣೆಯನ್ನು ಇಟ್ಕೊಂಡಿದೆ. ಇವತ್ತು ಹೃದಯ ಒಂದು ಮಗು ಇದ್ದಂತೆ. ಇವತ್ತು ಹೃದಯಘಾತವನ್ನ ಎಲ್ಲೆಂದರಲ್ಲಿ ಕಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಬೈಕ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ನಿಂತಾಗ, ಕುಳಿತಾಗ ಹೃದಯಘಾತವನ್ನ ಗಮನಿಸಿಕೊಳ್ತಾ ಇದ್ದಾವೆ. ಆ ಉದ್ದೇಶವಾಗಿ ನಾವು ಈ ಬಿರುಸಿನಿಂದ ಸಾಗುತ್ತಿರುವ ಸಾಮಾಜಿಕ ಜಂಜಾಟದ ನಡುವೆ ಹೃದಯವನ್ನ ಮಗುವಂತೆ ಕಾಪಾಡಿಕೊಳ್ಬೇಕು. 74ನೇ ಜನ್ಮ ದಿನಾಚರಣೆಯನ್ನ ಒಂದು ಅದ್ಭುತವಾಗಿ ನಾವು ಸಾರ್ಥಕ ದಿನವಾಗಿ ಆಚರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯನ್ನ ಕೇಳಿಕೊಂಡಾಗ ಅಲ್ಲಿಯ ಡಾಕ್ಟರ್ಗಳು, ಅಲ್ಲಿಯ ಸಿಬ್ಬಂದಿಗಳು ತುಂಬ ಹೃದಯದಿಂದ ಒಪ್ಪಿ ಹೃದಯ ತಪಾಸಣೆಯನ್ನು ಸಹಿತ ಅವತ್ತು ಆಚರಿಸ್ತಾ ಇದ್ದೇವೆ, ತಪಾಸಣೆಯನ್ನು ನಡೆಸ್ತಾ ಇದ್ದೇವೆ. ಭಕ್ತಿಪೂರ್ವಕವಾಗಿ ನಾಡಿನ ಜನತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾವೆ. ಯಾರ್ಯಾರಿಗೆ ಹೃದಯ ಭಯವಿದೆ, ಹೃದಯ ತಪಾಸಣೆ ಮಾಡಿಸಬೇಕು ಎನ್ನುವ ಆಸೆ ಇದೆ, ದಯವಿಟ್ಟು ಆ ಮೇ 13ರಂದು ಆಗಮಿಸಿ ನಿಮ್ಮ ಹೃದಯ ತಪಾಸಣೆಯನ್ನ ಮಾಡಿಸಿಕೊಳ್ಳಿ. ಉಚಿತವಾಗಿ ನಾವು ಮಾಡ್ತಾ ಇದ್ದೇವೆ. ECGಯನ್ನ, BP, ಶುಗರು, ಬ್ಲಡ್, ಡಾಕ್ಟರ್ ಸಲಹೆ ಮೂಲಕವಾಗಿ ಎಕೋ ಟೆಸ್ಟ್ ಸಹಿತ ನಾವು ಈ ಶ್ರೀ ಕ್ಷೇತ್ರದಲ್ಲಿ ಅರೇಂಜ್ ಅನ್ನು ಮಾಡ್ಕೊಂಡಿದ್ದೇವೆ. ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇನ್ನು ಸಾರ್ವಜನಿಕ ಪ್ರತಿ ವರ್ಷದಂತೆ ಸಾಗರದ ಉಪವಿಭಾಗೀಯ ಆಸ್ಪತ್ರೆ ಮತ್ತು ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆ ಸಾಗರ ಈ ಬೆಳಿಗ್ಗೆ 8:30ಕ್ಕೆ ಹಣ್ಣು ಹಂಪಲನ್ನ ಪೂಜ್ಯರ ಜನ್ಮ ದಿನಾಚರಣೆ ಅಂಗವಾಗಿ ನಾವು ನೀಡ್ತಾ ಇದ್ದೇವೆ. ಅದಕ್ಕೂ ಸಹಿತ ಆಗಮಿಸಬೇಕು ಅಂತೇಳಿ. ಹಾಗೆ ಜೇನಿಯಲ್ಲಿರುವಂತಹ ಒಂದು ಅನಾಥಾಶ್ರಮ ನಮ್ಮ
ಕಲಗೋಡು ರತ್ನಾಕರ್ ಸರ್ ಹಾಗೂ ಅವರ ಬಳಗ ನಡೆಸುತ್ತಿರುವಂತಹ ಒಂದು ಅನಾಥ ಆಶ್ರಮಕ್ಕೆ ಒಂದು ದಿನದ ಅನ್ನದಾನ ಸೇವಾ ಕಾರ್ಯವನ್ನು ಸಹಿತ ಶ್ರೀ ಕ್ಷೇತ್ರದ ವತಿಯಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ರೀತಿಯಾಗಿ ಅದರ ಜೊತೆಗೆ ನಿಮ್ಗೆಲ್ಲ ಗೊತ್ತಿದೆ, ಈಶ್ವರ್ ಮಲ್ಪೆ ತಂಡದವರು ಶ್ರವಣ ತಪಾಸಣೆಗಾಗಿ ಆ ದಿನ ಮೇ 13ರಂದು ಆಗಮಿಸ್ತಾ ಇದ್ದಾರೆ. ಇವತ್ತು ಮಕ್ಕಳು ಕಿವಿ ಸಮಸ್ಯೆಗೆ ಹಾಗೆ ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ಕಿವಿಯ ಸಮಸ್ಯೆಗಳಿದ್ರೆ ಆ ಕಿವಿಯ ಸಮಸ್ಯೆಗೂ ಸಹಿತ ನಾವು ಅವತ್ತು ತಪಾಸಣೆಯನ್ನು ಮಾಡುವುದಲ್ಲದೆ ಆ ಉಪಕರಣವನ್ನು ಖರೀದಿಗೆ ಅಗತ್ಯವಿರುವವರಿಗೆ ಅವತ್ತು ಧನ ಸಹಾಯವನ್ನು ಸಹಿತ ಟೀಮ್ ಈಶ್ವರ್ ಮಲ್ಪೆ ತಂಡದವರು ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ತಾವೆಲ್ಲ ಜೊತೆಯಾಗಬೇಕು. ಮೇ 13 ಪೂಜ್ಯಶ್ರೀ ಡಾಕ್ಟರ್ ರಾಮಪ್ಪಾಜಿ ಅವರ 74ನೇ ಜನ್ಮ ದಿನಾಚರಣೆ. ಇವತ್ತು ನಮ್ಮ ತಾಯಂದಿರ ದಿನಾಚರಣೆ ನಿಮ್ಗೆಲ್ಲ ನೆನಪಿದೆ. ಆ ವಿಶ್ವ ತಾಯಂದಿರ ದಿನಾಚರಣೆ ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದಾವೆ. ಮೇ 13ರಂದು ಶ್ರೀ ಕ್ಷೇತ್ರ ಸಿಗಂದೂರಿನಲ್ಲಿ ಪೂಜ್ಯಶ್ರೀ ಡಾಕ್ಟರ್ ರಾಮಪ್ಪಾಜಿ ಅವರ ಅಭಿಮಾನಿ ಬಳಗ 74ನೇ ಜನ್ಮ ದಿನಾಚರಣೆಯನ್ನ ರಾಮಪ್ಪಾಜಿ ಅವರ ಸಾರ್ಥಕ ಸೇವಾ ದಿನವಾಗಿ ಆಚರಿಸ್ತಾ ಇದ್ದೇವೆ. ಇದೊಂದು ರಾಮಪ್ಪಾಜಿ ಅವರು ನಿಮಗೆ ಗೊತ್ತಿದೆ, ಶ್ರೀ ಕ್ಷೇತ್ರವನ್ನು ಅತ್ಯಂತ ಧಾರ್ಮಿಕ ಕ್ಷೇತ್ರವಾಗಿ, ಶ್ರದ್ಧಾ ಕೇಂದ್ರವಾಗಿ, ಶಕ್ತಿ ಕೇಂದ್ರವಾಗಿ, ಸರ್ವ ಸಮನ್ವಯತೆಯ ಕೇಂದ್ರವಾಗಿ ಬೆಳೆಸಿದ್ದಾರೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಆಗಮಿಸಿ ಎಲ್ಲ ಭಕ್ತರು ರಕ್ತದಾನವನ್ನು ಮಾಡಬೇಕು. ಹೃದಯ ಸಮಸ್ಯೆ ಇರುವವರು ಹೃದಯ ತಪಾಸಣೆಯನ್ನು ಮಾಡಿಸ್ಕೋಬೇಕು. ಶ್ರವಣ ದೋಷ ಇರುವವರು ಶ್ರವಣ ತಪಾಸಣೆಯನ್ನು ಮಾಡಿಸ್ಕೋಬೇಕು ಅಂತ ಹೇಳ್ತಾ ಭಕ್ತಿಪೂರ್ವಕವಾಗಿ ನಾನು ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮನ್ನೆಲ್ಲ ರಾಮಪ್ಪಾಜಿ ಅಭಿಮಾನಿ ಬಳಗ ಎದುರು ನೋಡ್ತಾ ಇದೆ. ಮೇ 13 ಮರೆಯದಿರಿ. ಪೂಜ್ಯಶ್ರೀ ಡಾಕ್ಟರ್ ರಾಮಪ್ಪಾಜಿ ಅವರ 74ನೇ ದಿನಾಚರಣೆಗೆ ಆಗಮಿಸಿ ಅಂತ ಹೇಳ್ತಾ ಶ್ರೀ ಕ್ಷೇತ್ರದ ಪರವಾಗಿ ಹಾಗೂ ಪೂಜ್ಯಶ್ರೀ ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗದ ಪರವಾಗಿ ಹೃದಯ ತುಂಬಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರೂ ಮೇ 13ಕ್ಕೆ ಬರಬೇಕು, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಚಂದ್ರಪ್ಪ ಅಳೂರ್, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಳು. ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಜಾಕಿ ತುಂಬ್ರಿ. ಏನಂದ್ರೆ ಇದೇ ಬರುವ 13ನೇ ತಾರೀಕು ಶ್ರೀ ಕ್ಷೇತ್ರ ಸಿಗಂದೂರು ಧರ್ಮದರ್ಶಿಗಳ ಹುಟ್ಟುಹಬ್ಬ ಇದೆ. ಹುಟ್ಟುಹಬ್ಬದ ಎಲ್ಲ ಅವರ ಅಭಿಮಾನಿಗಳು ಮತ್ತು ಎಲ್ಲ ಭಕ್ತರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ್ನು ಕೊಡ್ತೀನಿ. ಯಾಕೆಂದ್ರೆ ಶುಭಾಶಯನು ನಾವು ಭಕ್ತರಾಗಿ ನಾವು ಕೋರ್ತೇವೆ ಬಿಟ್ರೆ ಅವರಾಗಿ ಹುಟ್ಟುಹಬ್ಬವನ್ನು ಮಾಡ್ಬೇಕಂತ ಯಾವಾಗಲೂ ಅವರು ಹುಟ್ಟಿನಿಂದಲೂ ಆಚರಣೆ ಮಾಡ್ಕೊಂಡು ಬಂದವರಲ್ಲ. ಯಾಕೆಂದ್ರೆ ಅವ್ರ ಸ್ವಭಾವ ಏನು ಅಂತ ತಮಗೆಲ್ಲರಿಗೂ, ತಮ್ಮ ಭಕ್ತರೊಂದಕ್ಕೆ ಮತ್ತೆ ಇಡೀ ಕರ್ನಾಟಕ ಜನತೆಗೆ ಮತ್ತೆ ರಾಜ್ಯಕ್ಕೆ, ದೇಶಕ್ಕೆ ಎಲ್ಲ ಗೊತ್ತಿದೆ ಯಾವ ತರ ರೀತಿಯಲ್ಲಿದ್ದರು, ಯಾವ ಸ್ವಭಾವದವರು ಅಂತ. ಆದ್ರೆ ಅವರು ಹುಟ್ಟುಹಬ್ಬ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಅವರ ಅಭಿಮಾನ ಬಳಗವನ್ನು ನಾವು ಕಟ್ಟಿಕೊಂಡು ಒಂದು ಅವರು ಉನ್ನತ ಕಾರ್ಯಗಳನ್ನು ಮಾಡಿದ್ದಾರೆ. ಅದನ್ನು ಹುಟ್ಟುಹಬ್ಬದ ರೂಪದಲ್ಲಿ ನಾವು ತೋರಿಸ್ಬೇಕಂತ ಒಂದು ಹುಟ್ಟುಹಬ್ಬದ ಆಚರಣೆ ಮಾಡ್ಬೇಕು ಅಂತ ಒಂದು ನಿರ್ಧಾರ ಮಾಡಿದೀವಿ. ಆ ನಿರ್ಧಾರ ಅವರು ಬೇಡ ಅಂದ್ರು. ಆದ್ರೂ ನಾವು ಅವ್ರ ಭಕ್ತರಾಗಿ, ಅವ್ರ ಅಭಿಮಾನಿಗಳಾಗಿ, ಈ ತಾಯಿಯ ಭಕ್ತರಾಗಿ ನಾವು ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಅವರು 13ನೇ ತಾರೀಕು ಮೇ 13ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬದಲ್ಲಿ ಅವರು ಮೊದಲನೇ ಬೆಳಿಗ್ಗೆ ಮುಂಚೆನೆ ಶ್ರೀ ಸಾಗರ ಗಣಪತಿ ದೇವಸ್ಥಾನಕ್ಕೆ 7ವರೆಗೆ ಪೂಜೆ ಇದೆ. ಹಾಗೆಯೇ ಮಾರಿಕಾಂಬಾ ತಾಯಿಗೆ ಪೂಜೆ ಇದೆ. ನಂತರ ಅವರ ಇರೋ ಊರಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದ ಮುಗಿದ ನಂತರ ಅಲ್ಲಿ ಮುಗಿಸಿಕೊಂಡು ಬಂದು ಇಲ್ಲಿ ಶ್ರೀ ಕ್ಷೇತ್ರ ಸಿಗಂದೂರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮವನ್ನು ಶ್ರೀಯುತ ಮಧು ಬಂಗಾರಪ್ಪನವರು ಉದ್ಘಾಟನೆ ಮಾಡ್ತಾರೆ. ಹಾಗೆಯೇ ಶ್ರೀಯುತ ಗೋಪಾಲಕೃಷ್ಣ ಅವರು ಅತಿಥಿಗಳಿಗೆ ಆಗಮಿಸುತ್ತಾರೆ. ಮತ್ತು ವಿವಿಧ ಮುಖಂಡರು ಆಗಮಿಸಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ತಾರೆ. ಈ ಎಲ್ಲಾ ಕಾರ್ಯಕ್ರಮಗಳು ಮತ್ತು ರಕ್ತದಾನ ಶಿಬಿರ, ಬೇರೆ ಬೇರೆ ರಕ್ತದಾನ ಶಿಬಿರ ಮತ್ತು ಇದೆಲ್ಲ ಇದೆ. ಯಾವ್ದಂದ್ರೆ ಆಸ್ಪತ್ರೆಗೆ ಹಣ್ಣು ಹಂಪಲ ವಿತರಣೆ ಮತ್ತು ರೋಗಿಗಳಿಗೆ ಕಣ್ಣು ತಪಾಸಣೆ ಮತ್ತು ಬೇರೆ ಬೇರೆ ಎಲ್ಲ ವಿವಿಧ ಸಂಘಟನೆಗಳಿದೆ. ಮತ್ತು ಮಿಲಿಟರಿಗೆ ಏನು ಅರ್ಜಿ ಹಾಕಿದ್ದಾರೆ, ದೇಶ ಕಾಯುವಂತ ಮಿಲಿಟರಿಗೆ ಏನು ಅರ್ಜಿ ಹಾಕಿದವರ ಅವರಿಗೆ ತರಬೇತಿ ಇದೆ. ಯಾಕಂದ್ರೆ 13ರಿಂದ 28ವರೆಗೂ ತರಬೇತಿ ಇದೆ. ಉಚಿತವಾಗಿ ಎಲ್ಲ ರೀತಿಯ ಅವರಿಗೆ ಸಹಕಾರವನ್ನು ಶ್ರೀ ಕ್ಷೇತ್ರ ಸಿಗಂದೂರು ಕೊಡುತ್ತೆ. ಮತ್ತು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಬೇಕು. ಮತ್ತು ರಕ್ತದಾನ ಶಿಬಿರ ಇದೆ. ಯಾಕಂದ್ರೆ ರಕ್ತದಾನ ಮಹಾದಾನ. ಆ ರಕ್ತದಾನ ಶಿಬಿರಕ್ಕೆ ತಾವೆಲ್ಲರೂ ಭಕ್ತಾದಿಗಳು, ಯುವಕರು ಎಲ್ಲರೂ ಆಗಮಿಸಿ ಹೆಚ್ಚಿನ ರಕ್ತವನ್ನು ಕೊಟ್ಟು ಒಂದು ಪ್ರಾಣವನ್ನು ಉಳಿಸಬೇಕು. ತಾವೆಲ್ಲ ನನ್ನ ಹೆಸರು ಗಣಪತಿಯಪ್ಪ ಅಂತೇಳಿ. ನನ್ನ ಊರು ದೂಗೋಡು, ಸೊರಬ ತಾಲೂಕು, ಉಳಿಯ ಹೋಬಳಿ. ಅಲ್ಲಿ ಗಣಪತಿಯಪ್ಪ ಅಂತ. ನಾನು ಒಬ್ಬ ರೈತಾಪಿ ಕುಟುಂಬ. ಇಲ್ಲಿ ಸಿಗಂದೂರಿಗೆ ನಾನು ಇಲ್ಲಿ ಬಂದಿದ್ದೇನೆ ಇವತ್ತು ಭಕ್ತನಾಗಿ, ಅಥವಾ ಅವರ ಒಂದು ಹಿತೈಷಿಯಾಗಿ ಬಂದಿದ್ದೇನೆ. ಅವ್ರ ಜೊತೆಗೆ ಬಂದೆ. ಅವರು ಮೂಲತಃ ಇದೇ ಊರ್ನ ಹುಟ್ಟಿ ಬೆಳೆದವರು. ಹೆಚ್ಚು ಕಡಿಮೆ 3ನೇ ಕ್ಲಾಸ್ 4ನೇ ಕ್ಲಾಸ್ 3ನೇ ಕ್ಲಾಸ್ ಇತ್ತು ಪಕ್ಕ ಇಲ್ಲೇ ಮಾಡಿದವರು. 4ನೇ ಕ್ಲಾಸಿಗೆ ಇಲ್ಲಿಂದ ವಲಸೆ ಬಂದು ಹೊಳೆಕೊಪ್ಪ ಅನ್ನೋ ಗ್ರಾಮ, ನಮ್ಮ ಊರಿಗೆ 1 ಕಿಲೋಮೀಟರ್ ವ್ಯತ್ಯಾಸ. ಆ ಊರಿಗೆ ಬಂದಾಗ ಅವರ ನಮ್ಮ ಹಂಗೆ ಅಕ್ಕಪಕ್ಕದ ಹುಡುಗರಿಗೆ ಸಂಪರ್ಕ ಆಯಿತು, ಸಂಬಂಧ ಆಯಿತು.
ನಾವು ಆವಾಗಿಂದ ನೋಡ್ತಾ ಬರ್ತೀವಿ. ಆವಾಗ ಈ ದೇವಸ್ಥಾನದ ಧರ್ಮದರ್ಶಿಗಳಾಗಲಿ ಒಂದು ರಾಜಕಾರಣ ಮಾಡೋರು, ರಾಜಕಾರಣದಲ್ಲೂ ಇರಲಿಲ್ಲ. ಅವರು ವಿದ್ಯಾಭ್ಯಾಸ ಮಾತ್ರ ಇತ್ತು. ನಾನು 7ನೇ ಕ್ಲಾಸಿಗೆ ಶಾಲೆ ಬಿಟ್ಟು ಅವರು PUC ವರೆಗೂ ಮುಗಿಸಿದ್ರು. ಆವಾಗ ಅತಿ ಹತ್ತಿರ ನನಗೆ ಒಡನಾಟ ಆಯಿತು. ಆವಾಗ ನಾನು ನೋಡ್ತಾ ಇದ್ದೀವಿ ಅವ್ರನ್ನ. ನಾವು ಹುಡುಗರಾದಾಗ ಗಮನಿಸಿದ್ದೆ ನಾನು ಅವ್ರ ಶ್ರದ್ಧೆ. ಮೊದಲನೇದು ಅವ್ರ ಶ್ರದ್ಧೆ, ಅವ್ರ ಏಕಾಗ್ರತೆ, ಅವ್ರ ಶ್ರಮ. ಅದನ್ನೆಲ್ಲ ನೋಡಿದಾಗ ನನ್ಗೆ ಅವಾಗೆ ಅನ್ಸೋದು ಈ ಮನುಷ್ಯನ ಎಂತ ಅದ್ಭುತ ಶಕ್ತಿ ಮರೆ ಅಂತ ನಮ್ಗೆ ಅವತ್ತೇ ಅನ್ಸೋದು. ಆ ಹುಡುಗರಾದಾಗ ಗೊತ್ತಾಗೋದು. ಆವಾಗ ಅವರು ಶಾಲೆ ಬಿಟ್ಟು PUC ಬಿಟ್ಟ ತಕ್ಷಣ ಅವರಿಂದ ಅಲ್ಲಿ APMC ಅದು ಇದು ಡೈರೆಕ್ಟರ್ ಆದ್ರು. ಆ ಡೈರೆಕ್ಟರ್ ಆಗಿ ನಿವೃತ್ತಿ ಆದ ಮೇಲೆ ಮತ್ತೆ ಪುನಃ ಅವರು ಗ್ರಾಮ ಪಂಚಾಯತ್ ಉಳ್ಳಿ ಗ್ರಾಮ ಪಂಚಾಯತಿಗೆ ಮೆಂಬರ್ ಆಗಿ ಪ್ರಧಾನರಾಗಿ ಒಳ್ಳೆ ಅತ್ಯುತ್ತಮವಾದ ಕಾರ್ಯವನ್ನ ಸೇವೆಯನ್ನು ಮಾಡಿದ್ರು. ಅಕ್ಕಪಕ್ಕದ ಹಳ್ಳಿಯವರೆಲ್ಲರೂ ಇಡೀ ಗ್ರಾಮ ಪಂಚಾಯತಿ ಒಟ್ಟಿಗಿರ್ಬೇಕಾದಂತ ಸಾಧನೆ ಮಾಡಿದ್ರು. ಆ ನಂತರದಲ್ಲಿ ಅದು ಯಾಕೋ ಇದು ಸಾಕು ಇಲ್ಲಿಗೆ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಅವರು ಮೂಲತಃ ಮನೆದೇವರಾಗಿತ್ತು. ಅವ್ರ ಅಪ್ಪ ಅವರೆಲ್ಲ ಕೈಲಾದಷ್ಟು ಸೇವೆ ಮಾಡಿ ಹೋದವರು. ಅದ ನಂತರ ಮತ್ತೆ ಮುಂದಿನ ಏನಾದ್ರು ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಶ್ರದ್ಧೆ ಇತ್ತಲ್ಲ, ಹೇಳಿಲ್ಲ. ಶ್ರದ್ಧೆ ಮತ್ತು ಶ್ರಮ ಅವ್ರಿಗೆ ಮನುಷ್ಯರು ಕಂಡ್ರೆ ಅತಿಯಾದ ಭಕ್ತಿ ಪ್ರೀತಿ. ನಾವು ಅವರನ್ನ ನೋಡಿದಾಗ ಆ ಜಾತಿ ಈ ಜಾತಿ ಅನ್ನಂಗಿಲ್ಲ, ಎಲ್ಲಾ ಜಾತಿಯವರು ಸರಿ ಸಮಾನವಾಗಿ ಕಾಣ್ತಕ್ಕಂಥ ವ್ಯಕ್ತಿತ್ವ ಅವ್ರ ಹತ್ರ ಇತ್ತು. ಅದನ್ನ ನಮಗೆ ನೋಡಿದಾಗ ಈ ಮನುಷ್ಯ ಏನ್ ಮರ್ಯ ಎಂತ ಸಾಧನೆಗಾರ ಅಂತ ನಮ್ಗೆ ಅವತ್ತೇ ಅನ್ಸೋದು. ಕನಿ ಅವ್ರ ಜೊತೆಗೆ ಒಡನಾಟ ಮಾಡೋದು ಬೆಳೀತಾ ಅವ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅದನ್ನ ಮುಗಿಸಿ ಈ ಸಿಗಂದೂರಿಗೆ ಬಂದಾಗ ಅವ್ರ ಪರಿಶ್ರಮ ಅನ್ನೋದನ್ನ ನಾವು ನೋಡ್ಬೇಕಾಗಿತ್ತು. ಎಂತ ರಾತ್ರಿ ಹಗಲು ಊಟ ನಿದ್ರೆ ಮನೆ ಮರದಿ ಮಕ್ಕಳು ಅನ್ನೋದು ಎಲ್ಲೂ ಗೊತ್ತಿರಲಿ ಬಂದು ಅಂಥ ಒಂದು ಶ್ರದ್ಧೆ ಮಾಡಿದ್ರು. ಆ ಶ್ರದ್ಧೆಯನ್ನು ನಾವು ಮೊದಲೇ ನೋಡ್ತಾ ಇದ್ವಿ. ಗ್ರಾಮ ಪಂಚಾಯತಿ ಹೋದ ನೋಡ್ತಿದ್ವಿ, APMC ಹೋದ ನೋಡ್ತಿದ್ವಿ, ಅಥವಾ ಜನರದ ಒಂದು ಯಾವ್ದಾದ್ರು ಒಂದು ಸಭೆ ಸಮಾರಂಭ ನೋಡ್ತಿದ್ವಿ. ಅವ್ರಂತ ದೊಡ್ಡ ಸಾಧನೆಗಾರ. ನಿಜವಾಗೂ ನಾವೇನಾದ್ರು ದೇವ್ರು ಇದಾನೆ ಅಂತ ನಂಬರ್ ದೇವ್ರು ನಮ್ಗೆ ನೋಡ್ಲಿಕ್ಕೆ ಆಗಲ್ಲ. ದೇವ್ರು ನಮ್ ಕಣ್ಣಿ ಅಂತ ಇವತ್ತು ಕಾಣಲ್ಲ. ನಾನು ಸ್ವಲ್ಪ ಸಣ್ಣ ಒಂದು ಭಕ್ತರ ರೂಪದಲ್ಲಿ ಎಲ್ಲಾ ಕಡೆನೂ ಫೋಟೋ ಕಂಡಲ್ಲಿ ಕಣ್ಣಿದ್ದು ವಿದ್ಯೆ ಕಂಡು ಕೈ ಮುಗಿದ ಮಾಡ್ತೇವೆ. ಆ ದೇವ್ರನ್ನ ಇನ್ನೂ ನೋಡಿಲ್ಲ, ಕಲ್ಲಾಗಷ್ಟೇ ನೋಡಿದ್ದು. ಇವ್ರು ನಿಜವಾಗೂ ನೋಡಿದಾಗ ಈತ ಒಬ್ಬ ಮನುಷ್ಯ ಅಂತೇಳಿ ಅವ್ರು ನನ್ನ ತಲೆ ಬಂತು. ಶ್ರೀರಾಮಚಂದ್ರ ಸ್ವಾಮಿನೂ ಒಬ್ಬ ಮನುಷ್ಯನಾಗಿ, ಒಬ್ಬ ತಂದೆಯ ಮಗನಾಗಿ, ಒಬ್ಬ ತಾಯಿಯ ಮಗನಾಗಿ, ಒಬ್ಬ ಹಿಂಗೆ ಮನೆಯ ಒಂದು ದಾಸ್ತನಾಗೆ ಬೆಳೆದಂತ ವ್ಯಕ್ತಿ. ಇವ್ರನ್ನ ನೋಡಿದ್ರೆ ನನಗೆ ಅದೇ ತತ್ವ ಮನಸ್ಸಿಗೆ ನೆನಪು ಬರ್ತದೆ. ಯಾಕಂದ್ರೆ ಈ ಮನುಷ್ಯನಿಗೆ ಸಾಧನೆ, ಶ್ರದ್ಧೆ, ಭಕ್ತಿ, ಆಮೇಲೆ ಎಲ್ಲದಕ್ಕಿಂತಲೂ ಅವರಿಗೆ ಏಕಾಗ್ರತೆ. ಆ ಏಕಾಗ್ರತೆ ಅನ್ನೋದು ಅವರು ಹಿಂದಲ್ಲೂ ರೂಢಿಸಿಬಿಟ್ಟಾರೆ. ನಾವು ಇವರು ನೋಡ್ತಾ ಇದ್ದೀನಿ ಅಂತಂದ್ರೆ ಯಾರು ಅವ್ರನ್ನ ಈ ಸಮಾಜದಾಗ ಯಾರು ಅವ್ರನ್ನ ಪ್ರೀತಿ ಮಾಡಿದ ಜನನೇ ಇಲ್ಲ. ಎಲ್ಲ ಜಾತಿಯವರು. ನಾನಂತ ನೋಡಿನಪ್ಪ ಈ ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್.